ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು, ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಈಗ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಹಾಸನದ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿದೆ ಪಾರ್ಥಿವ. ಜನಪ್ರತಿನಿಧಿಗಳು, ಸಾರ್ವಜನಿಕರು ಸಾಲಾಗಿ ಬಂದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳಗ್ಗೆ 10-15ರವರೆಗೂ ಕೂಡ ರೇವಣ್ಣ ಅವರ ನಿವಾಸದಲ್ಲೇ ಚೆನ್ನಮ್ಮ ಅವರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಂತರ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದ ಬಳಿ ಸ್ಥಳಾಂತರ ಆಗುತ್ತೆ. ಬಿಗಿ ಪೊಲೀಸ್ ಬಂದೋಬಸ್ತ್, ಸಕಲ ಸಿದ್ಧತೆಗಳೊಂದಿಗೆ ರೇವಣ್ಣ ಅವರ ನಿವಾಸಕ್ಕೆ ಬಂದು ಗಣ್ಯಾತಿ ಗಣ್ಯರು, ಸಾರ್ವಜನಿಕರು, ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ದೇವೇಗೌಡರ ಪತ್ನಿಯ ವಿಯೋಗ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ತಂದಿದೆ. ಅನ್ನಪೂರ್ಣೇಶ್ವರಿ ಅಂತಲೇ ಕರೆಸ್ಕೊಳ್ತಾ ಇದ್ರು ಚೆನ್ನಮ್ಮ ಅವರು. ಈಗ ಅವರ ಅಗಲಿದ ಸಂದರ್ಭದಲ್ಲೂ ಕೂಡ ಎಲ್ರಿಗೂ ಊಟದ ವ್ಯವಸ್ಥೆ. ಹಾಸನದ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸಕ್ಕೆ ಬಂದು ಚೆನ್ನಮ್ಮ ಅವರ ಪಾರ್ಥಿವದ ದರ್ಶನ ಪಡಿತಿದ್ದಾರೆ. ಜೊತೆಗೆ ಬಂದವರು ಯಾರೂ ಹಸ್ತು ಹೋಗ್ತಿರಲಿಲ್ಲ. ಚೆನ್ನಮ್ಮ ಅವರ ಕೈ ಅಡುಗೆ ತಿಂದಂಥವರು ಅದೆಷ್ಟೋ ಮಂದಿ. ಈಗ ಅವರ ಅಗಲಿದ ಸಂದರ್ಭದಲ್ಲೂ ಕೂಡ ಅನ್ನದಾನ. ಎಲ್ಲಿಂದ ಬಂದ್ರು ಅವ್ರಿಗೆ ಎಲ್ಲರಿಗೂ ಊಟ ತಿಂಡಿ. 62ರಲ್ಲೇ ಮಕ್ಳುಗಳಿಗೆ ಸಾಯಂಕಾಲ ಊಟ ಹಾಕೋರು. ಕೆಲವು ಹಳ್ಳಿಯಿಂದ ಬರೋ ಮಕ್ಳುಗಳಿಗೆ, ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋಗೋರು. ಮತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ, ಇದು ಅವ್ರ ಕೈಲಾದ ಇದ್ದರೆ ದುಡ್ಡು, ಕೆಲವು ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು, ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗಲಿ ಅಂತ ನಮ್ಮ ತಂದೆ ಊರಿನವರೆಲ್ಲ ಹೇಳಿದ್ರು ಅಂತ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತಿನವರೆಗೆ ಒಂದು ಸಣ್ಣದ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ದರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ದು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ಹೊಳೆನರಸೀಪುರದಲ್ಲಿ 10-15 ಗಂಟೆವರೆಗೆ, 10 ಗಂಟೆಗೆ ಬಿಟ್ಟು 10 ಕಾಲಿಗೆ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಫಸ್ಟು ನಮ್ಮ ತಂದೆ ವಾಸ ಇದ್ದಿದ್ದು ಅಲ್ಲಿ. ಅವತ್ತು 10 ರೂಪಾಯಿ ಮನೆ ಬಾಡಿಗೆ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಇದ್ದರು ಆಗ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಸ್ವಾಮಿದು ಒಂದು ತೀರ್ಥ ಹಾಕಿಸಿ ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನ ಮುಖೇಣ ನಾಗ್ಲಾ ಹುಚ್ಚನಕೊಪ್ಪಲು ಕ್ರಾಸು, ನಾಗ್ಲಾಪುರ ಮತ್ತು ಸಂಕ್ರಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ ಮೇಲೆ, ಮಾರ್ಗೋಡ್ನಹಳ್ಳಿ, ಪೊಡಲಿಪು ಮೇಲೆ, ಹನಮನಹಳ್ಳಿ, ಬಸವನಾಯಕನಹಳ್ಳಿ, ಅಂಗನಹಳ್ಳಿ, ಹಳೆಕೋಟೆ ಬಂದು ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ 12:30 ಬರ್ತೀವಿ. 12:30 ಎಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆ ಒಳಗೆ ಮುಗಿಯುತ್ತೆ. ದೇವಸ್ಥಾನದ್ದು ತೀರ್ಥನ ಅವರು ಇದು ಅಲ್ಲಿ ಮತ್ತು ರಂಗನಾಥ ಸ್ವಾಮಿ ಎಲ್ಲ ಕಡೆ ಅಭಿಷೇಕ ಮಾಡ್ಸೋಕ್ಕೆ ಹೇಳಿದ್ದೀವಿ. ಅಭಿಷೇಕದ ನೀರು ತಂದು ನಮ್ಮ ತಾಯಿಯರ ಮೇಲೆ ಒಳಗಡೆ ಹೋಗಲ್ಲ, ಅಭಿಷೇಕದ ನೀರು ಇದು ಮಾಡ್ತಾರೆ, ಮಾಡಿ ಹೂವು ಹಾಕ್ತಾರೆ. ಅಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ನಿಂತರು ನಮ್ಮ ತಾಯಿ 62ನೇ ಇಸ್ವಿಯಿಂದ. ಆ ಉದ್ದೇಶದಿಂದ ಅವತ್ತು ಇಲ್ಲಿ ಒಂದು 50,000 ಜನಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ. 50ರಿಂದ ಸಿಟ್ಟಿಂಗ್ಗೆ 50,000 ಜನ ಇದ್ದಾರೆ ಕೂರೋದಕ್ಕೆ. ಅಂತ್ಯಕ್ರಿಯೆ ಕನಿಷ್ಠ 2 ಗಂಟೆಯಿಂದ 4 ಗಂಟೆ ಒಳಗೆ ಆಗುತ್ತೆ. ಪೂಜೆ ವಿಧಾನ ನಮ್ಮ ಸಮಾಜದ ಏನಿದೆ ಅದರಂತೆ ಇರುತ್ತೆ, ಒಕ್ಕಲಿಗರ ಸಂಪ್ರದಾಯದಂತೆಯೇ. ಮತ್ತು ನಮ್ಮ JP ನಗರ ಸ್ವಾಮಿಗಳು ಇದ್ದಾರೆ, ಅವರು ಬರ್ತಾರೆ. ಇನ್ನು ಕೆಲವೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ.
ಎಸ್, ಹಾಗೆ ಈಗ ಪಾರ್ಥಿವ ಇರುವಂಥದ್ದು ರೇವಣ್ಣ ಅವರ ನಿವಾಸದ ಬಳಿಯಿಂದ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಸುನಿಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಅಂತ್ಯ ಸಂಸ್ಕಾರ ನೆರವೇರಲಿರುವಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಲೈವ್ನಲ್ಲಿದ್ದಾರೆ. ಮೊದಲಿಗೆ ಸುನಿಲ್, ನಿಮ್ಮಿಂದ ಡೀಟೇಲ್ಸ್ ಪಡಿತಾ ಹೋಗೋದಾದ್ರೆ, ಈಗ ಸದ್ಯಕ್ಕೆ ಅಲ್ಲಿ ಸಾಕಷ್ಟು ವ್ಯವಸ್ಥೆಯಾಗಿದೆ. ಬೆಳಗಿನಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಅದರಲ್ಲೂ ಅವರು ಪ್ರಮುಖವಾಗಿ ಅನ್ನದಾನ, ಅದರಲ್ಲಿ ಅತಿ ಎತ್ತಿದ ಕೈ ಅಂತಲೇ ಅವರನ್ನ ಅನ್ನಪೂರ್ಣೇಶ್ವರಿ ಅಂತಲೇ ಕರಿತಾ ಇದ್ರು. ಅಂತಹ ಒಂದು ತಾಯಿ ಆಗಲಿರುವಂತಹ ನೋವು ಎಲ್ಲರನ್ನ ಬಾಧಿಸ್ತಾ ಇದೆ. ಅಲ್ಲಿಂದ ಚಿತ್ರಣ ಕೊಡೋದಾದ್ರೆ ಪ್ರತಿಮಾ, ಈಗಾಗಲೇ ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಕೂಡ ಈಗಾಗಲೇ ಮುಂದುವರೆದಿದೆ. ಕಳೆದ 3 ಗಂಟೆಯಿಂದ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಸಾರ್ವಜನಿಕರು, ಕುಟುಂಬಸ್ಥರು ಮತ್ತು ಆಪ್ತರು, ರಾಜಕೀಯ ಗಣ್ಯರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಈಗಾಗಲೇ ರೇವಣ್ಣವರ ಹೊಳೆನರಸೀಪುರ ನಿವಾಸದಲ್ಲಿ ಬೆಳಗ್ಗೆ 6:30ಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಜನಸಾಗರವೇ ಹರಿದು ಬಂದು ಅಂತಿಮ ದರ್ಶನವನ್ನು ಪಡಿತಾರೆ. ಆ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6:30ಯಿಂದ ಪೂಜಾ ಕಾರ್ಯಗಳ ಮುಗಿದ ನಂತರದಲ್ಲಿ ಅವರ ಮನೆ ಆವರಣದಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟಿಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಸುಮಾರು 10 ಗಂಟೆಯಿಂದ 10:30 ತನಕ ಇಲ್ಲಿ ಅವರ ಒಂದು ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಅದಾದ ನಂತರದಲ್ಲಿ ನೇರವಾಗಿ ಅಂತಿಮ ಯಾತ್ರೆ ವಾಹನದ ಮೂಲಕ ನೇರವಾಗಿ ಹೊಳೆನರಸೀಪುರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರಿದ್ದಂಥ ಹಳೆಯ ಬಾಡಿಗೆ ಮನೆ ಇತ್ತು. ಅಲ್ಲಿ ಮೊದಲು ಒಂದಷ್ಟು ಪೂಜಾ ಕಾರ್ಯಗಳನ್ನ ಮುಗಿಸಿ ಅದಾದ ನಂತರ ಲಕ್ಷ್ಮೀ ನರಸಿಂಹ ದೇವಾಲಯ ಇದೆ. ಅಲ್ಲೂ ಕೂಡ ಒಂದು ಪೂಜೆಯನ್ನು ನೆರವೇರಿಸಿ ನಂತರದಲ್ಲಿ ಒಂದು ಅಂತ್ಯಕ್ರಿಯೆ ಸ್ಥಳಕ್ಕೆ ಹೋಗ್ತಾರೆ. ಈಗಾಗಲೇ ಎಲ್ಲರೂ ಕೂಡ ಈಗಾಗಲೇ ಕುಟುಂಬಸ್ಥರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹಿಂದೆ ದೃಶ್ಯದಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಸಂಖ್ಯೆಯಲ್ಲಿ ದೊಡ್ಡ ಮಟ್ಟಿಗೆ ಅಸಂಖ್ಯಾತ ಅಭಿಮಾನಿಗಳು, ಸಾರ್ವಜನಿಕರು ಹರಿದು ಬರ್ತಾ ಇದ್ದಾರೆ. ಯಾಕೆಂದರೆ ಒಂದು ರೀತಿ ನೀವು ಆಗಲೇ ಹೇಳ್ದಂಗೆ ಅನ್ನಪೂರ್ಣೇಶ್ವರಿ ಆಗಿದ್ದರು. ಯಾರು ಕೇಳಿದ್ರು ಕೂಡ ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅವರು ತಾಯಿಯಂತೆ ಟ್ರೀಟ್ ಮಾಡ್ತಾಯಿದ್ರು. ಎಲ್ಲರಿಗೂ ಊಟ ಮಾಡ್ಕೊಂಡಲೇ ಹೋಗಬೇಡಿ ಅಂತ ಹೇಳ್ತಾಯಿದ್ರು. ಹೀಗಾಗಿ ಅವರು ಇವತ್ತು ಅಂತ್ಯಕ್ರಿಯೆ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಈಗಾಗಲೇ ಬರುವಂಥವ್ರು ಎಲ್ಲರಿಗೂ ಕೂಡ ಈಗಾಗಲೇ ಅನ್ನದಾನವನ್ನು ಕೂಡ ಮಾಡಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ನಿವಾಸದಲ್ಲಿ ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾರೆ ಅವರ ಮಗಳು ಕೂಡ ಅನಸೂಯವರು ಕೂಡ ಬಂದು ಮುಂದಿನ ಕಾರ್ಯಗಳೇನು ಮಾಡಬೇಕು ಅವೆಲ್ಲವನ್ನು ಕೂಡ ಈಗಾಗಲೇ ಡಿಸ್ಕಸ್ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಂದರೆ ಸುಮಾರು ಇನ್ನು 1-1.5 ಗಂಟೆ ನಂತರದಲ್ಲಿ ನೇರವಾಗಿ ಇಲ್ಲಿಂದ ಅವರ ಒಂದು ಪಾರ್ಥಿವ ಶರೀರವನ್ನು ವಾಹನದ ಮೂಲಕ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರದಲ್ಲಿ ಹೊಳೆನರಸೀಪುರದಲ್ಲಿ ಪ್ರಮುಖವಾಗಿ ಅವರಿದ್ದಂಥ ಬಾಡಿಗೆ ಮನೆ ಏನಿತ್ತು ಅಲ್ಲೂ ಪೂಜೆ ಸಲ್ಲಿಸಬೇಕು. ಅವರ ಚೆನ್ನಮ್ಮನವರ ಒಂದಷ್ಟು ಆಸೆಗಳಿತ್ತು. ಇದೇ ರೀತಿ ನಾನು ಮುತ್ತೈದೆಯ ಸಾವನ್ನು ಪಡಿಬೇಕು ಅಂತೇಳಿ, ಇದೇ ರೀತಿಯಾಗಿ ನನ್ನ ಅಂತ್ಯಕ್ರಿಯೆ ಆಗಬೇಕು, ಆ ಬಂದಂಥ ಜನಗಳಿಗೆ ಒಂದಷ್ಟು ಊಟ ಉಪಚಾರವನ್ನು ಮಾಡಿಸ್ಬೇಕು, ಅನ್ನದಾನವನ್ನು ಮಾಡಬೇಕು, ಈ ರೀತಿಯಾದ ಒಂದಷ್ಟು ಕೊನೆಯ ಆಸೆಗಳನ್ನು ಅವರು ದೇವೇಗೌಡರ ಬಳಿ ಸಾಕಷ್ಟು ಬಾರಿ ಹಂಚ್ಕೊಂಡಿದ್ರಂತೆ. ಹಾಗಾಗಿ ಅವ್ರು ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ರು, ಅವರ ಆಸೆಯಂತೆ ಎಲ್ಲ ಒಂದು ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ದೇವೇಗೌಡರು ಇಡೀ ಕುಟುಂಬಕ್ಕೆ ಒಂದು ಶಕ್ತಿಯಾಗಿದ್ದರು, ಬೆನ್ನೆಲುಬಾಗಿ ನಿಂತಂಥವರು. ಆ ಒಂದು ಕೊಂಡಿ ಇವತ್ತು ಕಳಿಸಿದೆ. ಹಾಗಾಗಿ ಒಂದು ಕಡೆ ಪ್ರಮುಖವಾಗಿ ದೇವೇಗೌಡರಿಗೆ ಮೌನ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವರ ರಾಜಕೀಯ ಏಳು ಬೀಳು ಪ್ರತಿಯೊಂದರಲ್ಲೂ ಕೂಡ ಚೆನ್ನಮ್ಮನವರ ಪಾತ್ರ ಸಾಕಷ್ಟು ಜೊತೆಯಾಗಿ ನಿಲ್ತಾ ಇದ್ರು. ಹಾಗಾಗಿ ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಹರಿದು ಬರ್ತಾ ಇರುವಂತದ್ದು. ಪ್ರತಿಮಾ, ಎಸ್ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ. ಕೋಡುಬಳೆ ಅಂದ್ರೆ ಅಡುಕಲೆ.